ಬಲರಾಮ ಜೈರಾಮ್ ಗ್ಯಾಂಗು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಇವರು ಕರ್ನಾಟಕದ ದಿಲ್ ಕದ್ದಂತಹ ಟೈಸನ್ ಮರಿ ಟೈಗರ್ ಮಾದೇವನಾಗಿದ್ದವರು ಇವಾಗ ಬಲರಾಮನಾಗಿ ನಮ್ಮ ಎದುರಿಗೆ ಬರ್ತಾ ಇದ್ದಾರೆ. ಸೊ ಟೈಗರ್ ವಿನೋದ್ ಪ್ರಭಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ಹಾರ್ಟ್ಲಿ ವೆಲ್ಕಮ್. ನಮಸ್ಕಾರ, ಹೇಗಿದ್ರೆ? ಎಲ್ರಿಗೂ ನಮಸ್ಕಾರ. ವಿನೋದ್ ಪ್ರಭಾಕರ್. ಎಸ್, ಟೈಗರ್ ಇಲ್ಲ, ಟೈಗರ್ ಅವರೊಬ್ರೆ. ಓಕೆ, ಮರಿ ಟೈಗರ್ ಜನ ಇಷ್ಟಪಟ್ಟು ಕೊಟ್ಟಿದ್ದು, ಹಂಗೆ ಕರೆಯೋದು. ಓಕೆ, ಅದಿದ್ರೆ ಓಕೆ. ಓಕೆ ಸರ್. ಸರ್ ಖುಷಿ ಆಗ್ತಾ ಇದೆ ಬಿಕಾಸ್ ಐ ಮೀನ್ ಕಾಂಟೆಂಟ್ ಓರಿಯೆಂಟೆಡ್ ಮೂವೀಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಕತೆಗಳನ್ನು ಚೂಸ್ ಮಾಡಿ ಸ್ಕ್ರಿಪ್ಟಿನ ಮೇಲೆ ನೀವು ಕೂಡ ವರ್ಕ್ ಮಾಡಿ ಆ್ಯಂಡ್ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿ ನೀವು ಕೂಡ ಕುತ್ಕೊಂಡು ಒಂದು ಮೂವಿ ಜೊತೆಗೆ ಫಸ್ಟ್ ಡೇಯಿಂದ ಹಿಡಿದು ಕೊನೆಯ ದಿನವರೆಗೂ, ಕೊನೆಯ ದಿನ ಆದಮೇಲೂ ಕೂಡ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ನ ನೋಡಿ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಬಲರಾಮನ ದಿನಗಳು ಆ ಟೀಸರ್ನ ನೋಡಿದರೆ ಆ ದಿನಗಳು ಅದಕ್ಕಿಂತ ಹೆಚ್ಚಾಗಿ ರೆಸ್ಪಾನ್ಸ್ ಸಿಗುವಂಥ ಒಂದು ಎಲ್ಲ ಕ್ಲಾರಿಟಿನೂ ಕೂಡ ಸಿಗ್ತಾ ಇದೆ. ಸರ್ ಹೇಗನ್ಸುತ್ತೆ ನಿಮಗೆ? ಸರ್, ಮೊದಲನೇದಾಗಿ ನಾನು ಎಲ್ಲ ಕರ್ನಾಟಕದ ಜನತೆಗೆ, ಅಭಿಮಾನಿ ದೇವರುಗಳು ಅಣ್ಣವ್ರು ಏನು ಹೇಳ್ತಿದ್ರು, ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು, ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಮಾದೇವ ಇಷ್ಟು ಚೆನ್ನಾಗಿ ಆಗಿರಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ನನಗೆ ಬಲರಾಮ, ಈಗ ಮಾದೇವ ಚೆನ್ನಾಗಿ ಆಗಿರಲಿಲ್ಲ ಅಂದರೆ ಖಂಡಿತ ಆ ಒಂದು ಮೈಂಡ್ ಸೆಟ್ಟು ಬಲರಾಮ ಪ್ರೊಡ್ಯೂಸರ್ಸ್ ಆಗಿ ಎಲ್ಲೋ ಒಂದು ಕಡೆ ಕುಗ್ಬಿಡ್ತಾ ಇದ್ರು ಏನೋ ಅನ್ನೋದು ನನಗೆ ಫೀಲಿಂಗ್. ಸೊ ಅವ್ರಿಗೆ ನಾನು ಸಾಯೋವರೆಗೂ ಚಿರಋಣಿಯಾಗಿರಬೇಕು. ಯಾಕಂದರೆ ಕರಿಯರು ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಲ್ಲೇ ಹಿಟ್ಸ್ಗಳು ಕೊಟ್ಕೊಂಡು ಬಂದ್ಬಿಟ್ರೆ ಅದು ಇನ್ ಬಿಟ್ವೀನ್ ಎಲ್ಲೋ ಒಂದು ಕಡೆ ನಾವು ಫ್ಲಾಪ್ಸ್ ಕೊಟ್ಟರು ನಡೆಯುತ್ತೆ. ಬಟ್ ಕರಿಯರ್ ಬಿಗಿನಿಂಗಿಂದಾನು ಫ್ಲಾಪ್ಸ್ಗಳು ಕೊಟ್ಕೊಂಡ್ಬಂದು ಯಾವುದು ಸಿನಿಮಾಗಳು ಯಾವುದೂ ಚೆನ್ನಾಗಾಗದೆ ಬರ್ತಾ ಎಲ್ಲೋ ಒಂದು ಕಡೆ ಅಲ್ಲೂ ಇಲ್ಲೂ ಎಲ್ಲೋ ಕಾಣಿಸ್ಕೊಂಡು, ಅದಾದ್ಮೇಲೆ ನವಗ್ರಹ ಅಂತ ಒಂದು ಸಿನಿಮಾದಲ್ಲಿ ಅಲ್ಲಿ ಕಾಣಿಸ್ಕೊಂಡಾಗ ಒಂದೊಂದು ಓಕೆ ಇದಾನ ಇವನು ಅನ್ನೋದೊಂದು ಗುರುತಿಸ್ಕೊಂಡ್ರು. ಅದಾದಮೇಲೆ ಮತ್ತೆ ತಿರ್ಗಾ ಟೈಸನ್ ಅನ್ನೋ ಒಂದು ಸಿನಿಮಾ ಫ್ಯಾಮಿಲಿ ಎಲ್ಲರೂ ಇಷ್ಟಪಟ್ಟರು, ಎಲ್ಲ ಮನೆ ಮಂದಿ ಎಲ್ಲ ಬಂದು ನೋಡಿದಂಥ ಸಿನಿಮಾ. ಅದಾದಮೇಲೆ ಅಫ್ಕೋರ್ಸ್ ರಾಬರ್ಟ್ ಆದಮೇಲೆ ಖಂಡಿತ ಮಾದೇವ. ನನಗೆ ಒಂದು ದೊಡ್ಡ ಮಟ್ಟದ ಒಂದು ಫ್ಯಾಮಿಲಿನ ಥಿಯೇಟ್ರಿಗೆ ಬರದೇ ಇರೋವಂಥ ಜನರನ್ನ ಕರ್ಕೊಂಬಂದು ಈ ಸಿನಿಮಾ ನೋಡಬೇಕು ಅಂತ ಮಾಡಿದ್ದು ಮಾದೇವ ಸಿನಿಮಾನೇ. ಸೊ ಆ ಇಡೀ ತಂಡಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಟರ್ ನವೀನ್ ರೆಡ್ಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಈ ಒಂದು ಸಂದರ್ಭದಲ್ಲಿ. ಆ ಸಿನಿಮಾ ಇದ್ದಾಗ ಮಾತ್ರ ಆ ಸಿನಿಮಾ ಬಗ್ಗೆ, ಆ ಡೈರೆಕ್ಟರ್ ಬಗ್ಗೆ ಮಾತಾಡಬಾರ್ದು. ಥ್ಯಾಂಕ್ ಯು ನವೀನ್ ಸರ್. ಯಾಕಂದರೆ ಆ ಸಬ್ಜೆಕ್ಟ್ ನನಗೆ ಕೊಟ್ಟು ಆ ಥರದ್ದು ನಾನು ನಿಭಾಯಿಸ್ಕೊಂಡು ಅದನ್ನು ನಾನು ಕ್ಯಾರಿ ಮಾಡಬಹುದು ಅನ್ನೋ ಒಂದು ನಂಬಿಕೆ ಇತ್ತು, ಗೊತ್ತಾ? ಬಿಕಾಸ್ ನಮ್ಮಲ್ಲಿ ಆ ಥರ ಬಂದಿಲ್ಲ. ಒಬ್ಬ ಹ್ಯಾಂಗ್ಮ್ಯಾನ್ ಪಾತ್ರ, ಅದನ್ನ ನನಗೆ ಯಾವ ಥರ ಈತ ಮಾಡ್ತಾನೆ, ನಿಭಾಯಿಸ್ತಾನೆ. ಯಾಕಂದ್ರೆ ನನ್ನ ಬ್ಯಾಕ್ಗ್ರೌಂಡು, ನನ್ನ ಹಿಂದೆ ಮಾಡ್ಕೊಂಬಂದಿರೋ ಸಿನಿಮಾ ಯಾವುದೂ ಆ ಥರ ಇರಲಿಲ್ಲ. ಅದನ್ನ ನಾನು ನಿಭಾಯಿಸಬಲ್ಲ ಅಂತ ಕೊಟ್ಟು ಅವರ ಪ್ರೊಡಕ್ಷನಲ್ಲಿ ಸ್ಟಾರ್ಟ್ ಮಾಡ್ತಾರೆ, ನಕ್ಷತ್ರ ಸ್ಟುಡಿಯೋಸಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ಎಲ್ಲ ಪ್ರೊಡ್ಯೂಸರ್ ಬರ್ತಾರೆ, ಸೇರ್ತಾರೆ. ಬಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅಲ್ಲಿಂದ ನನಗೆ ಬಲರಾಮ ಮತ್ತಷ್ಟು ಬಲ ನೀಡ್ತಿದೆ. ಟೈಟ್ಲಲ್ಲೇ ಬಲರಾಮ, ರಾಮ ಆ್ಯಂಡ್ ಬಲ ಎರಡೂ ಇದೆ. ನಮ್ಮ ನಿರ್ಮಾಪಕರು ಶ್ರೇಯಸ್ ಅವರು ಈ ಒಂದು ಸಿನಿಮಾನ ತೊಗೊಂಬರ್ತಾರೆ ನನ್ನ ಹತ್ರ. ಅವರು 2014-15 ನನಗೆ ಅಭಿಮಾನಿಯಾಗಿರ್ತಾರೆ. ಒಂದು ಸಿನಿಮಾ ಮಾಡಬೇಕು ಅಂತ ಕೇಳ್ತಾನೆ ಇರ್ತಾರೆ, ಬಾಸ್ ಒಂದು ಸಿನಿಮಾ ಮಾಡಬೇಕು. ನಾನು ಇನ್ನೂ ತುಂಬ ಸಣ್ಣ ಹುಡುಗ, ಸುಮ್ಮನೆರಪ್ಪ ನೀನೆಲ್ಲ ಮಾಡಬೇಡ ಅಂತೆಲ್ಲ ಹೇಳ್ತಿರ್ತಾನೆ. ಅದಾದಮೇಲೆ ದೃಢವಾದ ಒಂದು ನಿರ್ಧಾರ ತಗೊಂಡು ಅವ್ರ ತಾಯಿಯವರು ಬಂದು ಕೂತ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ. ಏನು ಮಾಡ್ತಿದ್ದೀರಾ ಅಂದರೆ, ಅವ್ರು ಮೂಲತಃ ಹಾಸನ್ನವರು. ಹಾಸನ್ನಲ್ಲಿ ಅವ್ರಿಗೆ ಬಲರಾಮ ಅಂದರೆ ತುಂಬ ಇಷ್ಟ. ಬಲರಾಮನ ಕತೆ ಮಾಡ್ಬೇಡಣ, ಬಲರಾಮ ಅಂತಾನೆ ಟೈಟ್ಲ್ ಇಡೋಣ ಅಂತಾರೆ. ಓಕೆ ಸರಿ, ಯಾರು ಡೈರೆಕ್ಟ್ ಮಾಡೋದು ಅಂದಾಗ ಆ ಹುಡುಗ ಆ ದಿನಗಳು ಫ್ಯಾನು. ಅದಾದ್ಮೇಲೆ ಅಂಡರ್ ವರ್ಲ್ಡ್ ಸಿನಿಮಾ ಇದು ಹೆಂಗಿದ್ರು ಆಗುತ್ತೆ, ಅಂಡರ್ ವರ್ಲ್ಡ್ಗೆ ಹೇಳಿ ಮಾಡಿದಂಥ ಒಬ್ಬ ವ್ಯಕ್ತಿ. ಆ್ಯಂಡ್ ಹೆಸರು ಮಾಡಿ ಆ ಕಲ್ಟ್ ಕ್ಲಾಸ್ನ, ಅಂಡರ್ ವರ್ಲ್ಡ್ನ ತಗೊಂಡು ಕಲ್ಟ್ ಕ್ಲಾಸಿಕ್ ಸಿನಿಮಾ ಮಾಡೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂದರೆ KM ಚೈತನ್ಯ ಸರ್. ಎಸ್, ಅಗೇನ್ KM ಚೈತನ್ಯ ಸರ್ ಅವ್ರ ಫ್ಯಾನ್ ಆಗಿ ಅವ್ರ ಹತ್ರ ಹೋಗಿ ಅವರು ಶ್ರೇಯಸ್ ಅವರು ಮೀಟ್ ಮಾಡ್ತಾರೆ, ಅವ್ರು ಒಪ್ಕೊಂತಾರೆ. ಓಕೆ, ಅದಾದಮೇಲೆ ಭಾಳ ಇಂಪಾರ್ಟೆಂಟ್, ತುಂಬ ನೀವು ಕ್ವೆಶನ್ಸ್ಗಳು ಕೇಳಿರ್ತಾರೆ, ಇದು ಬಲರಾಮನ ಬಯೋಪಿಕ್, ಇದು ಒರಿಜಿನಲ್ ಬಲರಾಮನ್ ರೌಡಿ ಬಯೋಪಿಕ್ ಅಂತ ಅಲ್ಲ. ಅವರು ಒಂದು ಕತೆ ಮಾಡ್ಕೊಂಡಿರ್ತಾರೆ, ಒಂದು ಫಿಕ್ಷನಲ್ ಸ್ಟೋರಿ. ಬಲರಾಮ ಅನ್ನೋದು ಟೈಟ್ಲು, ಆ ದಿನಗಳನ್ನ ಒಂದಿಷ್ಟು ತಗೊಂಡು, ಸೊ ಫಿಕ್ಷನಲ್ ಸ್ಟೋರಿ. ಓಕೆ, ಆ ಬಲರಾಮನ ಸುತ್ತ. ಆ್ಯಂಡ್ ಅಗೇನ್ ಆ ದಿನಗಳು ಕ್ಯಾರೆಕ್ಟರ್ಸ್ ಒಂದಿಷ್ಟು ಜನ ಬರ್ತಾರೆ. ಸೊ ಹಾಗಾಗಿ ಆಶೀಶ್ ಸರ್ ಆಗಲಿ, ಅಟುಲ್ ಸರ್ ಆಗಲಿ, ಸೊ ಅದೇ ಅದು ಕೊತ್ವಾಲು ಆ್ಯಂಡ್ ಶಶಿಧರ್ ಸರ್ ಎಲ್ಲ ಬರ್ತಾರಲ್ಲ. ಸೊ ಆ ಒಂದು ಕತೆ ಹುಟ್ಕೊಳ್ಳುತ್ತೆ. ಸೊ ಅವತ್ತು ಸ್ಟಾರ್ಟ್ ಆಗಿದ್ದು, ಇವತ್ತು ಇಲ್ಲಿ ಪ್ರಮೋಷನ್ ಹಂತದಲ್ಲಿ ನಿಂತಿದ್ದೀವಿ. ಸೊ ಇನ್ನೊಂದು 10 ದಿನದಲ್ಲಿ ರಿಲೀಸ್ ಆಗ್ತಿದೆ ಬೇರೆ. ಸೊ ಪ್ರತಿಯೊಬ್ಬ
ಮಗು ಯಾವ ತರ ಒಂದು ಎಕ್ಸಾಮ್ ಬರೆದು ರಿಸಲ್ಟ್ಗೆ ಅಂತ ಕಾಯ್ತಿರ್ತಾರೆ ಗೊತ್ತಾ, ಆ ಒಂದು ನನಗೆ ಅಷ್ಟೇ ಕುತೂಹಲ ಇದೆ, ಅಷ್ಟೇ ಭಯ ಇದೆ. ಯಾಕಂದ್ರೆ ಈ ಬಲರಾಮನ್ ಹಿಂದೆ ಬಹಳಷ್ಟು ಇನ್ನೂ ನನ್ನ ಸಿನಿಮಾ ಇದೆ, ಒಂದಿಷ್ಟು ಸಿನಿಮಾಗಳು ಲೈನಪ್ ಇದೆ. ಹೌದಾ? ಸೊ ಅದೆಲ್ಲ ಖಂಡಿತ ನೀವು ಆಗ್ಲೇ ಹೇಳಿದ್ರಿ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡ್ತಿದ್ದೀರಾ ಅಂತ. ಖಂಡಿತ ಪ್ರತಿಯೊಂದು ಹಂತದಲ್ಲೂ ನನ್ನ ಕಂಟೆಂಟ್, ಈಗ ನೆಲ್ಸನ್ ಆಗಲಿ ಅಥವಾ ಬಲರಾಮ ಆಗಲಿ, ಲಂಕಾಸುರ ಆಗಲಿ, ರಾಘವ ಆಗಲಿ, ಆ್ಯಂಡ್ ಅಗೇನ್ ಮಾದೇವ ಆಗಲಿ. ಸೊ ಕಂಟೆಂಟು ಬೇರೆ ಬೇರೆ ಥರದ್ದು. ನಾನು ನಂಬೋದು ಖುದ್ದಾಗಿ ನನಗೆ ದೃಢವಾದ ನಂಬಿಕೆ ಇರೋದು ಸ್ಕ್ರಿಪ್ಟೇ ಹೀರೋ. ಸೊ ಆ ಸ್ಕ್ರಿಪ್ಟ್ಗೋಸ್ಕರ ನಾನು ಚೇಂಜ್ ಆಗ್ತೀನಿ. ಓಕೆ. ಆ್ಯಂಡ್ ಹೆಸರಲ್ಲಿ ವಿನ್ ಇದೆ ಸರ್, ಖಂಡಿತ ಗೆದ್ದೆ ಗೆಲ್ತೀರಾ. ವಿನ್ ಹೌದು, ಪ್ರಭಾಕರಲ್ಲಿ ವಿನ್ ಇದೆ. ಸೊ ಗೆಲ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಟ್ ಹೌದು, ಅಫ್ಕೋರ್ಸ್ ಇದೇ ವಿನೋದ್ ಬಂದು ಸ್ಟಾರ್ಟಿಂಗ್ 2002ರಲ್ಲಿ ಬಂದಾಗ ಗೆಲ್ಲಿರಲಿಲ್ಲ. ಹೆಸರಲ್ಲಿದ್ರೂ ಬಟ್ ಆ ಸಮಯ, ಸಂದರ್ಭ, ಕಾಲ ಕೂಡ ಬರಬೇಕು. ಅವಾಗ ದಿಲ್ಲಲ್ಲಿ ರಿಜಿಸ್ಟರ್ ಆದ್ರಿ, ಇವಾಗ ಆ ಒಂದು ಗೆಲುವನ್ನ ಪಡ್ಕೊಂತೀರಾ ಖಂಡಿತವಾಗ್ಲೂ ಸರ್. ಥ್ಯಾಂಕ್ ಯು. ಪ್ರಭಾಕರ್ ಸರ್ ಬಗ್ಗೆ ಮಾತಾಡೋದಾದ್ರೆ, ಕನ್ನಡದಲ್ಲಿ ಮೂವೀಸ್ಗಳಲ್ಲಿ ಎಸ್ಪೆಷಲಿ ಇಂಗ್ಲಿಷ್ ಮತ್ತೆ ಕನ್ನಡದ ಒಂದು ಡೈಲಾಗ್ಸ್ ಗಳನ್ನ, ಅಂದ್ರೆ ಕಂಗ್ಲೀಷ್ ಅಂತ ಹೇಳ್ತಾರೆ, ಸೊ ಆ ತರದ ಒಂದು ಡೈಲಾಗ್ಸ್ ಗಳನ್ನ ಹೇಳಿ ಎಲ್ಲರ ಮನಸ್ಸನ್ನ ಟಚ್ ಮಾಡಿದವರು. ಅಂಡ್ ಆಲ್ಸೋ ಅವರ ಕಾಮಿಡಿ ಸೆನ್ಸ್, ನಾನು ಕೆಲವೊಂದು ಮೂವೀಸ್ ಗಳಲ್ಲಿ ಅವರ ಕಾಮಿಡಿ ಸೆನ್ಸ್, ಟೈಮಿಂಗ್ಸ್ ಗಳನ್ನ ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇತ್ತು. ಒಬ್ರು ಮಾಸ್ ಹೀರೋ, ಒಬ್ರು ವಿಲನ್ ಆಗಿದ್ದಂಥವ್ರು. ಅಂಡ್ ಈ ರೀತಿಯಾಗಿ ಕಾಮಿಡಿ ಟೈಮಿಂಗ್ ಅಲ್ಲಿ ಯಾವ ರೀತಿಯಾಗಿ ಜನರನ್ನ ನಗಿಸ್ತಾರೆ ಅನ್ನೋ ತರದ್ದು. ಸೊ ಈ ತರ ಬ್ಲೆಂಡ್ ಆಗೋದು, ಆ ತರದ ಕ್ಯಾರೆಕ್ಟರ್ಸ್ ಗಳಲ್ಲಿ ನೀವು ಯಾವ್ದನ್ನ ಕ್ಯಾರಿ ಮಾಡ್ಕೊಂಡ್ ಬಂದಿದ್ರ ಸರ್ ತಂದೆಯವರ ಕಡೆಯಿಂದ? ಸರ್ ಅಫ್ಕೋರ್ಸ್ ಅವರು ಬಹಳ ಒಬ್ಬ ಒಳ್ಳೆ ಟೆಕ್ನಿಷಿಯನ್. ಬಿಗಿನಿಂಗ್ 10 ಮೂವೀಸ್ಗಳನ್ನ ಡೈರೆಕ್ಟ್ ಮಾಡಿದ್ದಾರೆ ಸರ್. ಹೌದು, 10ಕ್ಕಿಂತ ಜಾಸ್ತಿ ಡೈರೆಕ್ಟ್ ಮಾಡಿದ್ದಾರೆ. ಬಟ್ ಹೆಸರು ಹಾಕೊಂಡಿದ್ದು ಕೇವಲ ಬೆರಳೆಣಿಕೆ ಅಷ್ಟು. ಓಕೆ. ಶಕ್ತಿ ಸಿನಿಮಾ ಮಾತ್ರ ಫಸ್ಟ್ ಡೈರೆಕ್ಷನ್ ನಿರ್ದೇಶಕರು ಅಂತ ಹಾಕೊಂಡಿದ್ದವರು. ಬಟ್ ಅದ್ರ ಬಿಫೋರ್ ಒಂದಿಷ್ಟು ಸಿನಿಮಾಗಳು ಅವರು ಡೈರೆಕ್ಟ್ ಮಾಡಿದ್ದಾರೆ, ಹೆಸರು ಹಾಕೊಂಡಿರ್ಲಿಲ್ಲ. ಓಕೆ. ಸೊ ಒಬ್ಬ ಟೆಕ್ನಿಷಿಯನ್ ಆಗಿ ಬಹಳ ಇಷ್ಟ ನನಗೆ. ಒಬ್ಬ ಕಲಾವಿದರಾಗಿ ಅವರು ಇಂಥ ಪಾತ್ರ ಮಾಡಿಲ್ಲ ಅನ್ನೋದು ನಾವು ಹೇಳಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಇಂಥ ಪಾತ್ರ ಕಾಣಿಸ್ಕೊಂಡಿಲ್ಲ, ಮಾಡಿಲ್ಲ ಅಂತಲ್ಲ, ರೈಟ್ ಫ್ರಮ್ ಬಿಗಿನಿಂಗ್ ಇಂದ. ಯಾಕಂದ್ರೆ ಎಸ್ ಬಾಸ್ ನೋ ಬಾಸ್ ಅಂತ ಸುಮ್ಮನೆ ಹಿಂಗೆ ಬಂದು 2 ಸೆಕೆಂಡ್ ಅಥವಾ 2 ನಿಮಿಷನೋ 20 ನಿಮಿಷನೋ ಬಂದು ಹೋಗುವಂಥ ಕ್ಯಾರೆಕ್ಟರ್ ಮುಂದಿನ ದಿನಗಳಲ್ಲಿ ಒಬ್ರು ದೊಡ್ಡ ನಾಯಕ ನಟ ಆಗ್ತಾರೆ. ಸಮಕಾಲೀನ ಹೀರೋಗಳು ಬೆರಳೆಣಿಕೆಯಷ್ಟು ಹೀರೋಗಳು ಅಲ್ಲಿ ಇವರು ಒಬ್ರು ಆಗ್ಬಿಡ್ತಾರೆ. ಆ ಬಿಸ್ನೆಸ್ ಬಾಕ್ಸ್ ಆಫೀಸ್ ಅಲ್ಲಿ ಇವ್ರದ್ದು ಹೆಸರು ಹೋಗುತ್ತೆ. ವರ್ಷಕ್ಕೆ 12 ಸಿನಿಮಾ ರಿಲೀಸ್ ಆಗುತ್ತೆ ಇವ್ರದ್ದು. ಸೊ ಆ ತರ ಆಗ್ತಾರೆ ಅಂದ್ರೆ ಖಂಡಿತ 2 ವಿಷಯ, ಟ್ಯಾಲೆಂಟ್, ಅದನ್ನ ಗುರುತಿಸ್ಕೊಂಡು ನಮ್ಮ ಕರ್ನಾಟಕದ ಜನತೆ, ಪ್ರೇಕ್ಷಕ ಮಹಾಪ್ರಭುಗಳು ಅವರು ಈತ ಟ್ಯಾಲೆಂಟೆಡ್ ಅಂತ ಅವ್ರು ಗುರುತಿಸಿ ಅವರು ಅದನ್ನ ಬೇಷ್ ಅಂತ ಬೆಂತಟ್ಟಿದ್ದಕ್ಕೆ ಅವತ್ತು ಪ್ರಭಾಕರ್ ಅವರು. ಬಲರಾಮನ ದಿನಗಳು ಸಿನಿಮಾನ ನೋಡಿದಿದ್ರೆ ಅಥವಾ ಒಂದು ಟೀಸರ್ನ ನೋಡಿದಿದ್ರೆ ಪ್ರಭಾಕರ್ ಸರ್ ಅವರು ಏನಂತ ಹೇಳಿರ್ತಾರೆ ಸರ್? ಬಹಳ ಖುಷಿ ಪಟ್ಟಿರೋರು. ಬಲರಾಮ ಬಿಫೋರ್ ಆಕ್ಚುಲಿ ಅವರು ಮಾದೇವ ನೋಡಿದ್ರೆ ಬಹಳ ಖುಷಿ ಪಟ್ಟಿರೋರು. ಅಂದ್ರೆ ನಾನು ಒಬ್ಬ ಆಕ್ಷನ್ ಹೀರೋ ಆಗಿ ಆ ಇಮೇಜ್ ತಗೊಂಡ್ಬಂದು ಅದರಲ್ಲೇ ಟ್ರಾವೆಲ್ ಮಾಡ್ಕೊಂಡ್ಬಂದು ಪ್ರಭಾಕರ್ ಮಗನಾಗಿ ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಆಗಿ ಅದಾದ್ಮೇಲೆ ಆಕ್ಷನ್ ಹೀರೋ ಇಮೇಜ್, ನಮ್ಮ ತಂದೆಯವ್ರ ಇಮೇಜ್ನ ಅಲ್ಪ ಸ್ವಲ್ಪ ಕ್ಯಾರಿ ಅಂದ್ರೆ ಅವರ ರೇಂಜ್ಗಲ್ಲ, ಅಲ್ಪ ಸ್ವಲ್ಪ ಕ್ಯಾರಿ ಮಾಡ್ಕೊಂಡ್ ಬಂದವನು ಸಡನ್ ಆಗಿ ಮಾದೇವ ಅಂತ ಒಂದು ಸಿನಿಮಾ ಆಸ್ ಅನ್ ಆಕ್ಟರ್ ಗುರ್ತಿಸ್ಕೊಳ್ಳೋದು. 2 ನಿಮಿಷ ಇಡೀ ಸಿನಿಮಾ ಡೈಲಾಗ್, ಇಡೀ ಚಿತ್ರದಲ್ಲಿ 2.25 ನಿಮಿಷ ಅಷ್ಟೇ ಡೈಲಾಗ್ ಮಾತಾಡಿ ಕಣ್ಣಲ್ಲೇ ನಾನು ಆಕ್ಟ್ ಮಾಡಿರೋದನ್ನ ನಮ್ಮ ತಂದೆಯವ್ರು ನೋಡಿದ್ರೆ ಬಹಳ ಖುಷಿ ಪಟ್ಟಿರೋರು. ಟೀಸರ್ ಅಲ್ಲಿ ಒಂದು ಡೈಲಾಗ್ ಇದೆ, ಎಲ್ಲರೂ ಅದನ್ನ ಕೇಳಿದ್ರು. ಮೊನ್ನೆನೂ ಅದು ಒಂಥರ ವೈರಲ್ ಆಗ್ತಿದೆ. ಅಂದ್ರೆ ಜಯರಾಮ್ ಅವರು, ಅಂದ್ರೆ ಆಶೀಶ್ ವಿದ್ಯಾರ್ಥಿ ಅವ್ರು ಕೇಳ್ತಾರೆ, ಈ ಹುಡುಗ ನಮ್ಮ ಹೆಸರು ಉಳಿಸ್ತಾನೆ ಅಂತ ಹೇಳಿ. ಸೊ ನಿಮ್ಮ ತಂದೆಯವರು ಇದ್ದಿದ್ರೆ ಆತರ ಹೇಳ್ತಿದ್ರ ಅಂತ? ಖಂಡಿತ ಮಾದೇವ ಬಂದಿದ್ರೆ ನನ್ನ ಹೆಸರು ಉಳಿಸ್ತೆ ಅಂತ ಹೇಳಿದ್ರು. ಓಕೆ, ಸೊ ನೈಸ್ ಸರ್. ಆ್ಯಂಡ್ ಆಲ್ಸೋ ಇವಾಗ ಬಹಳಷ್ಟು ಸಿಮಿಲಾರಿಟೀಸ್ಗಳನ್ನು ನಾನು ನೋಡ್ತೀನಿ. ಬಿಕಾಸ್ ಆ ಒಂದು ನಾನು ಪ್ರತಿ ಸಲ ಸಿಕ್ಕಾಗ ಹೇಳ್ತಾ ಇರ್ತೀನಿ, ಒಂದು ಹಲ್ಲಿನ ಒಂದು ಗ್ಯಾಪ್ ಸರ್ಗೆ, ಪ್ರಭಾಕರ್ ಸರ್ಗೆ ಒಂದು ಸ್ವಲ್ಪ ಕೆಳಗೆ ಹಲ್ಲಿನಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇತ್ತು, ನಿಮಗೆ ಮೇಲೇನೂ ಇತ್ತು. ಓಕೆ, ಹಾಂ. ಸೊ ಆ ಸಿಮಿಲಾರಿಟೀಸ್ ಆಗಲಿ, ಆ ವಾಯ್ಸ್ ಆಗಲಿ, ನೀವು ನವಗ್ರಹದಲ್ಲಿ ಹೇಳಿದಾಗ ಒಂದು ಡೈಲಾಗ್ ಕೇಳಿಸುವಂಥ ಒಂದು ರೀತಿ ಆಗಲಿ ನನಗೆ ಬಹಳ ಖುಷಿ ಕೊಡ್ತಾ ಇತ್ತು. ಸೊ ಹಾಗಾಗಿ
ಚಿಕ್ಕ ಚಿಕ್ಕ ಡೈಲಾಗ್ಸ್ಗಳೇ ಆಗ್ಲಿ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿರುವಂತಹ ಪ್ರಭಾಕರ್ ಸರ್ ಅವರ ಒಂದು ಡೈಲಾಗ್ಸ್ ಗಳನ್ನ ನೀವು ಸರ್ ತರ ಇಮಿಟೇಟ್ ಮಾಡಿ ಹೇಳ್ತೀರ ಅನ್ನೋದು, ತಂದೆಯವ್ರ ತರ ಹೇಳ್ತೀರ ಅನ್ನೋದಾದ್ರೆ, ಮುಟ್ಟಿದ್ರೆ ತಟ್ಬಿಡ್ತೀನಿ, ಇದು ಐ ಮೀನ್ ನನ್ನ ಫೇವರೇಟ್. ಡ್ಯಾಶ್ ಅದು ಬೇಡ, ಮುಟ್ಟಿದ್ರೆ ತಟ್ಟು ಬಿಡ್ತೀನಿ, ಕೈ ತೆಗಿಯೋ ಮಗನೇ. ಓಕೆ. ಅಂಡ್ ಇನ್ ಕೇಸ್ ಏನಾದ್ರು ನಿಮಗೆ ಒಂದು 1980s ಎರಾನ ರಿವಿಸಿಟ್ ಮಾಡಬೇಕು ಅಂತ ಅನ್ಸುತ್ತೆ ಅನ್ನೋದಾದ್ರೆ ಯಾವ ಟೈಮ್ ಲೈನ್ಗೆ ಹೋಗ್ಬಿಟ್ಟು ಬರೋದಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತ ಸರ್, ನನ್ನ ಸ್ಕೂಲ್ ಡೇಸ್ ಮೇ ಬಿ 80s. ಓಕೆ. ಆ ಒಂದು ಕಾಲಘಟ್ಟದಲ್ಲಿ ಹೋಗಿ ಬರಬೇಕು. ಯಾಕಂದರೆ ನನ್ನ ತಾಯಿ ತಂದೆ ನನಗೆ ಸಖತ್ ಇಷ್ಟ. ನಮ್ಮ ತಾಯಿ ಅಂತೂ ನನಗೆ ಸಖತ್ ಇಷ್ಟ. ಆ್ಯಂಡ್ ತಂದೆಯವರು ಅಫ್ಕೋರ್ಸ್, ನಮ್ಮ ತಂದೆ ಅಷ್ಟೊಂದು ನನಗೆ, ಬಿಕಾಸ್ ಅವ್ರ ಶೂಟಿಂಗ್ ಅದು ಇದು ಅಂತ ಎಲ್ರಿಗೂ ಗೊತ್ತಿದೆ. ನನ್ನ ತಾಯಿ ಜೊತೆ ಬೆಳೆದವನು. ಅವರ ಪ್ರೀತಿ ತುಂಬ ಕಮ್ಮಿ ಸಿಕ್ತು. ಅವ್ರ ಜೊತೆ ನಾನು ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನನಗೆ ಇಷ್ಟ. ಯಾಕಂದರೆ ಅವ್ರ ಪ್ರೀತಿ ನನಗೆ ಫುಲ್ಲಾಗಿ ಸಿಗಲಿಲ್ಲ, ನನಗಾಗಲಿ ನಮ್ಮ ಅಕ್ಕಂದ್ರಿಗಾಗಲಿ ಸಿಗಲಿಲ್ಲ. ನಮಗೆ ಆ ಕಾಲಘಟ್ಟಕ್ಕೆ ಹೋಗಿ ಅವ್ರ ಜೊತೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡಿದರೆ ನನಗೆ ಅದು ನಿಜ, ನನಗೆ ಟೈಮ್ ಲೈನು, ಟೈಮ್ ಮಿಷಿನ್ ಆಗಲಿ ಏನೇ ಆಗಲಿ, ನಾವು ಅದಕ್ಕೆ ನನಗೆ ಇಟ್ ವಿಲ್ ಬಿ ವಂಡರ್ಫುಲ್. ಓಕೆ. ಐ ಥಿಂಕ್ ತಾಯಿ ಅಂತ ಸೆಂಟಿಮೆಂಟ್ ಬಂದರೆ ಫಸ್ಟ್ ಸಾಂಗ್ ನಮಗೆ ಬರುವಂಥದ್ದನ್ನೇ ಕೈ ತುತ್ತು ಕೊಟ್ಟವಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಕಲಿಯುಗ ಭೀಮ. ಅಫ್ಕೋರ್ಸ್ ಹಂಸಲೇಖ ಸರ್ ಅವರು ಲಿರಿಕ್ಸು, ಇನ್ ಬಿಟ್ವೀನ್ ಇಂಗ್ಲೀಷ್ ಅದೆಲ್ಲ ಸೇರಿಸ್ಕೊಂಡಿದ್ದು ನಮ್ಮ ತಂದೆಯವರು. ಯಾಕಂದರೆ ಆ ಕಾನ್ಸೆಪ್ಟ್ನ ನಮ್ಮ ತಂದೆಯವರು, ಪಂಡ್ರಿಬಾಯಿ ಅಮ್ಮನವರು, ನಮ್ಮ ತಂದೆಯವರು ಆ್ಯಕ್ಟ್ ಮಾಡಿದ್ದು. ಯಾಕಂದರೆ ನಮ್ಮ ಅಜ್ಜಿ ಬಂದು ಪಂಡ್ರಿಬಾಯಿ ಅಮ್ಮನವರ ಹೋಲಿಕೆ ತುಂಬ ಇರ್ತಾರೆ. ಓಕೆ. ಆ ಟೋಟಲ್ ಎಪಿಸೋಡು ಒರಿಜಿನಲ್ ಆಗಿ ನಮ್ಮ ತಾಯಿ ಅವ್ರ ತಂದೆಯವರು ಜೀವನದಲ್ಲಿ ನಡೆದಿರೋಂಥ ನಿಜವಾದ ಒಂದು ಘಟನೆ. ಅವ್ರು ಯಾವತ್ತ ಸ್ಪೆಕ್ಸ್ ಅಂದ್ರೆ ಫೈಟರ್ ಆಗಿದ್ದು ಅವರ ಸಂಪಾದನೆಯಲ್ಲಿ ಒಂದು ಸ್ಪೆಕ್ಸ್ ಕೊಟ್ಟಾಗ ಊರು ತುಂಬಾ ಹೇಳ್ಕೊಂಡ್ ಬರ್ತಾರೆ. ಓಕೆ. ಅಲ್ಲೋ ಅಂತದ್ದು ಪಂಡ್ರಿಬಾಯಿ ಅವರು ಹಿಂಗ್ ಹೋಗ್ಬಿಟ್ಟು ಇದು ನನ್ನ ಮಗ ಬಾಟ್ ಗಿವಿಂಗ್ ಅಂತೆಲ್ಲ. ಬಟ್ ನಮ್ಮ ಅಜ್ಜಿ ತುಂಬಾ ಒಳ್ಳೆ ಇಂಗ್ಲಿಷ್ ಮಾತಾಡೋರು, ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಶಿ ವಾಸ್ ಅ ಹೆಲ್ತ್ ವಿಸಿಟರ್. ಓಕೆ. ಸೊ ಅವರು ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ, ನಮ್ಮ ಅಜ್ಜಿ ಒರಿಜಿನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಪಂಡ್ರಿಬಾಯಿ ಅಮ್ಮನವ್ರ ಹತ್ರ ಮಾಡಿಸಿರೋದು. ಓಕೆ. ಅಂಡ್ ಒನ್ ಟೈಟಲ್ ನಿಮಗೆ ತಂದೆಯವ್ರದ್ದು, ನೀವು ಮೂವಿಯ ಟೈಟಲ್ನ ನೀವು ರಿಯೂಸ್ ಮಾಡ್ಕೊಂತೀರ ಅನ್ನೋದಾದ್ರೆ ಯಾವ ಟೈಟಲ್? ಒಂದಲ್ಲ ಸರ್, ನಾನು ಸುಮಾರು ಬೇಕು. ಹೌದಾ? ಕಾಡಿನ ರಾಜ ಅಜ್ಜಿದ್ದು. ಓಕೆ. ನನಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ತಾಯಿಯಮ್ಮ ಮತ್ತೆ ಒಂದೇ ಗುಡಿನ ಹಕ್ಕಿಗಳು. ಓಕೆ. ಅಂಡ್ ಕಾಡಿನ ರಾಜ ಅಂಡ್ ಫ್ಯಾಮಿಲಿ ಮ್ಯಾನ್ ನ ಒಂದು ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಆದಂತ ಮೂವೀಸ್ಗಳಲ್ಲಿ ತಾಯಿಯಮ್ಮ ಮತ್ತೆ ಅಂಡ್ ಮುತ್ತೈದೆ ಭಾಗ್ಯ. ಓಕೆ. ಆ ಥರ ಟೈಟಲ್ಗಳು ಬರೋದು ಕಷ್ಟ ಇದೆ, ಕಮ್ಮಿ ಇದೆ. ಮುತ್ತೈದೆ ಭಾಗ್ಯ ತುಂಬಾ ಇಷ್ಟ, ಯಾಕಂದ್ರೆ ಅದನ್ನ ನಮ್ಮ ತಂದೆಯವ್ರನ್ನ ಹೀರೋ ಪಟ್ಟ ಕೂರಿಸಿದ್ದು ಆ ಟೈಟಲ್ಗಳು. ಓಕೆ. ಕರಳಿನ ಕೂಗು, ಎಸ್, ಫೈನಲ್ ಲಾಸ್ಟ್ 1994 ಅಲ್ಲಿ 100 days ಸಿನಿಮಾ ನಮ್ಮ ತಂದೆಯವ್ರ ಕಡೆಯಿಂದ ಬಂದಿದ್ದ ಸಿನಿಮಾ ಅದು. ಎಸ್. ಅಂದ್ರೆ ಆ ಚಿತ್ರ ನೋಡಿದ್ಮೇಲೆ ಅಳ್ದೇರಂತವ್ರು ಯಾರು ಇಲ್ಲ. ಜೀವನದಲ್ಲಿ ಕುಡಿಬೇಕು ಅಂತ ಅನ್ಕೊಂಡವರು ಬಿಟ್ಟವರು ಎಷ್ಟೋ ಜನ ಇರ್ತಾರೆ. ಫ್ಯಾಮಿಲಿನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿರೋರು ಕೂಡ ಇರ್ತಾರೆ. ಅಂಡ್ ಆಲ್ಸೋ ಲೆಸನ್ ತರ, ಒಂದು ಮಾರಲ್ ತರ ಅದನ್ನ ಅಳವಡಿಸ್ಕೊಂಡ್ರು ಬಹಳಷ್ಟು ಜನ. ಅದರಿಂದ ಪರಿವರ್ತನೆ ಆಗಿರೋರು ಬಹಳಷ್ಟು ಜನ ಇದ್ದಾರೆ. ಎಸ್. ಅಂಡ್ ಇವಾಗ ನಿಮ್ಮ ಸಿನಿಮಾಗಳಲ್ಲಿ ಯಾವ್ದಾದ್ರು ಒಂದು ಸೀಕ್ವೆಲ್ ಮಾಡ್ತೀರಾ ಅನ್ನೋದಾರೆ, ಪಾರ್ಟ್ 2 ಮಾಡ್ತೀರಾ ಅನ್ನೋದಾರೆ, ಯಾವ ಸಿನಿಮಾನ ಸೀಕ್ವೆಲ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಟೈಸನ್ ಮಾಡಬೇಕು ಅಂತ ಇಷ್ಟ. ಓಕೆ. ನವಗ್ರ ಬರಬೇಕು ತುಂಬಾ ಜನ. ನಾನು ದಿನಕರ್ ಸರ್ ಹತ್ರ ಎಷ್ಟೊಂದ್ಸಲ ಮಾತಾಡಿದ್ವಿ. ಸೆಕೆಂಡ್ ಟೈಮ್ ರಿಲೀಸ್ ಆದಾಗ್ಲೂ ಟೆಕ್ನಿಕಲಿ ಒಂದಿಷ್ಟು ಕೆಲಸ ಮಾಡಿರ್ತೀವಿ ಒಟ್ಟಿಗೆ ಸೇರ್ಕೊಂಡು. ಸೊ ಆಗ್ಲೂ ಮಾತುಕತೆ ನಡೀತಿತ್ತು. ಅಂಡ್ ಐ ಥಿಂಕ್ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾ ಅಲ್ಲಿ ಒಂದು 3D ಎಫೆಕ್ಟ್ ಅಲ್ಲಿ ನವಗ್ರಹನ ಪ್ರೀಕ್ವಲ್ ಮಾಡಿದ್ದಾರೆ. ಓಕೆ. ಅದನ್ನ ನೋಡಿ ನಾವೆಲ್ಲ ಮಾತಾಡ್ಕೊಂಡಿದ್ವಿ, ಹೌದು ಪ್ರೀಕ್ವಲ್ ಮಾಡ್ಬೋದು ಅಂತ. ಇಲ್ಲ, ಸೀಕ್ವಲ್ ಮಾಡಿದ್ರು. ನಾನು ಆಕ್ಚುಲಿ ದಿನಕರ್ ಅವ್ರ ಹತ್ರ ಹೇಳಿದ್ದೆ, ನಾವು ಪ್ರೀಕ್ವಲ್ ಸೀಕ್ವಲ್ ಮಾಡೋದು ಕಷ್ಟ ಇದೆ, ಬಟ್ ಪ್ರೀಕ್ವಲ್ ಮಾಡ್ಬೋದು ಅಂತ ನಾವು. ಬಿಕಾಸ್ ಆ ಮೂವಿ ಎಂಡ್ ಅಲ್ಲಿ ನೀವೆಲ್ಲರೂ ಕೂಡ ಎಲ್ಲರೂ ಅಂಡ್ ಬರೀ ದರ್ಶನ್ ಸರ್ ಮಾತ್ರ ಉಳಿತಾರೆ, ಡೀಲ್ ಅಂತ ಕಂಡುಬಿಡ್ತಾರೆ. ಆದ್ರೆ ಪ್ರೀಕ್ವಲ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಓಕೆ. ಅಂಡ್ ಇವಾಗ ದರ್ಶನ್ ಸರ್ಗೆ ಚಾಮುಂಡೇಶ್ವರಿ ತಾಯಿ ಅಂತ ಹೇಳಿದ್ರೆ ಬಹಳ ಇಷ್ಟ ಸರ್. ಅಂಡ್ ಇವತ್ತು ನಾವು ಬೆಳಗ್ಗೆ ಶುರು ಮಾಡಿದ್ದೇನೆ ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡ್ಕೊಂಡೇನೆ. ಮನಸ್ಸಿನಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಾರ್ಥನೆಗಳಿತ್ತು ಅಂಡ್ ಯಾವ ರೀತಿಯಾದಂಥ ಒಂದು ಬ್ಲೆಸ್ಸಿಂಗ್ಸ್ ಅನ್ನ ತಗೊಂಡ್ರಿ ತಾಯಿ ಹತ್ರ? ಸರ್, ನನಗೆ ದೇವ್ರ ಮೇಲೆ ಅಪಾರವಾದ ಭಕ್ತಿ ಇದೆ ಸರ್, ರೈಟ್ ಫ್ರಮ್ ಬಿಗಿನಿಂಗ್ ಇಂದ. ಯಾಕಂದ್ರೆ ನಮ್ಮ ತಾಯಿ ನಮ್ಮ ತಂದೆ ಆಕ್ಚುಲಿ ಮನೆಯಲ್ಲಿ ನೀವು ನೋಡಿಲ್ಲ, ನಮ್ಮ ಹೊಸಕರಳ್ಳಿ ಮನೆಯಲ್ಲಿ, ಬಿಕಾಸ್ ಹಿ ವಾಸ್ ಬಾರ್ನ್ ಕ್ರಿಶ್ಚಿಯನ್. ಸೊ ಅವರು ಮದರ್ ಮೇರಿ, ಈ ಕಡೆ ಖುರಾನು, ಈ ಕಡೆ ಭಗವದ್ಗೀತಾ, ಈ ಕಡೆ ಬೈಬಲ್. ಓಕೆ.
ಆಮೇಲೆ ಎಲ್ಲಾ ದೇವ್ರ ಫೋಟೋಗಳು ಎಲ್ಲಾರ್ಗೂ ಕೈ ಮುಗಿಯೋರು, ಅದನ್ನ ನಾನು ಅಳವಡಿಸ್ಕೊಂಡಿದ್ದೆ. ಸೊ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದೊಂದು ದೇವಸ್ಥಾನ ನೋಡಿದಾಗ ಹಿಂಗೆ ಅನ್ನೋರು, ನಾನು ಸಣ್ಣ ಹುಡುಗ ಅಲ್ವಾ, ಟ್ರಾವೆಲ್ ಮಾಡ್ತಿರೋ ಮಾಡಬೇಕು ಅಂತ ಅಲ್ಲಿಂದ ನನಗೆ ಬಂದಿದ್ದು. ಓಕೆ. ನನಗೆ ಎಲ್ಲ ದೇವರು, ನನಗೆ ಇಂಥ ದೇವರು ಅಂತಲ್ಲ, ನಂಗೆ ರಾಯರಾಗಲಿ ಬಾಬಾ ಆಗಲಿ ತುಂಬ, ನನಗೆ ಮಾದೇವಾಗ ತುಂಬ ಹೆಲ್ಪ್ ಮಾಡೋದು. ಮೇಯ್ನಾಗಿ ನಮ್ಮ ಮಾದಪ್ಪ ಅವರು ನನಗೆ ಸ್ಟಾರ್ಟಿಂಗಿಂದ ಅಲ್ಲಿಂದನೇ ಶುರು ಮಾಡಿದ್ವಿ. ಅಫ್ಕೋರ್ಸ್ ನನಗೆ ಚಾಮುಂಡೇಶ್ವರಿ ತಾಯಿ ನನಗೆ ತುಂಬ ಬೆನ್ಗಾವಲಾಗಿದ್ದು, ಭಾಳಷ್ಟು ಆಶೀರ್ವಾದ ಮಾಡಿದ್ರಿ. ಅಗೇನ್ ಮಾದೇವಾಗ ಇಲ್ಲಿ ಬಂದಿದ್ವಿ, ಒಂದು ಆಶೀರ್ವಾದ ಪಡ್ಕೊಂಡು ಹೋಗಿದ್ವಿ. ಇವತ್ತು ಅಷ್ಟೇ ಒಳ್ಳೆ ಆಶೀರ್ವಾದ ನಮ್ಗೆ ಸಿಕ್ತು, ನನಗಲ್ಲ ಇಡೀ ತಂಡಕ್ಕೆ ಸಿಕ್ತು. ನನಗೆ ಒಂದು ಶ್ರೀರಕ್ಷೆ ಅಂತಲೇ ಹೇಳ್ಬೋದು ತಾಯಿ ಚಾಮುಂಡೇಶ್ವರಿ ಅಮ್ಮನವರು. ಅವರ ಪಾದಕ್ಕೆ ನಾನು ನಮಸ್ಕಾರ ಹೇಳ್ತಾ ನಾನು ಅಲ್ಲೂ ಬೇಡ್ಕೊಂಡೆ, ಅವರ ಸನ್ನಿಧಿಯಲ್ಲಿ ಬೇಡ್ಕೊಂಡು ಬಂದಿದ್ದೀನಿ. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ಬಂದೆ. ಎಸ್. ಅಂಡ್ ಒಂದು ಪಾತ್ರ ಅಂತ ಬಂದಾಗ ಸರ್, ನೀವು ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡೋದ್ರಲ್ಲಿ ಐ ಥಿಂಕ್ ಚಾಣಾಕ್ಷರು ಅಂತಾನೆ ಹೇಳ್ಬೋದು. ಬಿಕಾಸ್ ಒಬ್ಬ ವ್ಯಕ್ತಿ 2% ಬಾಡಿ ಫ್ಯಾಟ್ ನಲ್ಲಿ ಹೇಗೆ ಸರ್ವೈವ್ ಆಗ್ಬೋದು ಅನ್ನೋದನ್ನ ನಾವು ಬಾಡಿ ಬಿಲ್ಡರ್ಸ್ನ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಹಿಂಸೆ ಆಗುತ್ತೆ ಅಂತ. ಬಟ್ ಬಲರಾಮನ ದಿನಗಳು ಚಿತ್ರದ ಪಾತ್ರಕ್ಕೆ ಆ ರೀತಿಯಾದಂಥ ತಯಾರಿಗಳು ಬೇಕಾಯ್ತಾ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ, ಅಥವಾ ಹೇಗೆ? ಖಂಡಿತ ಸರ್. 1985ರಿಂದ 95ರವರೆಗೂ ನಡೆಯುವಂಥ ಕಾಲಘಟ್ಟದಲ್ಲಿ ನಡೆಯುವಂಥ ಸಿನಿಮಾ ಇದು. ಸೊ ಆ ಟೈಮಲ್ಲಿ 6 ಪ್ಯಾಕ್ಸ್ ಅನ್ನೋದು ಸ್ವಲ್ಪ ಕಮ್ಮಿನೇ ಇತ್ತು, ಬಟ್ ಫಿಟ್ ಆಗಿದ್ರು, ಹೌದು, ಹ್ಯೂಜ್ ಆಗಿ ಬಲ್ಕ್ ಆಗಿದ್ರು. ಸೊ ಆ ತರ ನಾನು ಒಂದ್ ಸ್ವಲ್ಪ, ನೀವು ಒಂದಿಷ್ಟು ಫೋಟೋಗಳಲ್ಲಿ ನೋಡಿರ್ಬೋದು, ವಿಡಿಯೋಸ್ ಇದ್ರಲ್ಲಿ ನೋಡಿರ್ಬೋದು, ಒಂಚೂರು ಸೈಜ್ ಆಗಿ ಆ ಒಂದು ಸ್ವಲ್ಪ ಗಡ್ಡ, ಇನ್ನು ಲಾಂಗ್, ಒಂದ್ ಸ್ವಲ್ಪ ಲಾಂಗ್ ಹೇರ್, ಆಗಿನ ಒಂದು ಸ್ಲೀವ್ಸ್ ಆಗ್ಲಿ, ಇದು ಮಡ್ಸ್ಕೊಳ್ಳೋದು, ಟ್ರೌಸರ್ಸ್, ದೊಡ್ಡ ಕಾಲರ್ಸ್ ವಿತ್ ಚೈನ್, ಅದನ್ನೆಲ್ಲ ನಾನು ಆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿಕೊಂಡು, ಸೊ ನನಗೆ ಅದು ಮೇ ಬಿ ಅಗೇನ್ ನಮ್ಮ ತಂದೆಯವರಿಂದಾನೇ ಆಗಿರೋದು. ಎಸ್. ಬಿಕಾಸ್ ಆ ಬ್ಲಡ್ ಸ್ಟ್ರೀಮಲ್ಲಿ ಬಂದ್ರೆ ನಮಗೆ ಆ ಬಾಡಿ ಪಂಪ್ ಆಗೋದಾಗ್ಲಿ, ಇಳ್ಸೋದಾಗ್ಲಿ ಬಹಳಷ್ಟು ಈಸಿ ಆಗುತ್ತೆ. ನಮ್ಮ ತಂದೆಯವರು ಎಷ್ಟೋ ಸಲ ಹೌದು, ಒಂದು 5 months ವರ್ಕೌಟ್ ಬಿಟ್ಬಿಟ್ಟಿರೋರು, ಸಣ್ಣ ಆಗ್ಬಿಟ್ಟಿರೋರು. ಸಡನ್ ಆಗಿ ವಿದಿನ್ ವೀಕ್ ಪಂಪ್ ಮಾಡ್ಕೊಂಡ್ ಬಂದ್ರೆ ಫುಲ್ ಲ್ಯಾಟ್ಸ್ ಎಲ್ಲ ಹಂಗೆ ಬರೋರು ಅಗೇನ್. ಸೊ ಅದು ಆ ಜೀನ್ಸ್ ಬಂದಿರೋದು.